ಪಂಗಳವರ ಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ರೈತ ಹೋರಾಟಕ್ಕೆ ಶಕ್ತಿ ತುಂಬಲು ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಈ ಹೋರಾಟಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲಾ ರೈತ ಮುಖಂಡರಿಗೂ ಹಾಗೆ ವಿವಿಧ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘಟನಾಕಾರರಿಗೂ ಅದೇ ರೀತಿಯಾಗಿ ಈ ನ್ಯೂಸ್ ಅನ್ನ ಈ ವಿಷಯವನ್ನ ರಾಜ್ಯ ವ್ಯಾಪ್ತಿಯಾಗಿ ಬಿಂಬಿಸಿ ಸರ್ಕಾರಕ್ಕೆ ಕಣ್ಣು ತೆಗೆಯುವಂತ ಕೆಲಸವನ್ನು ಮಾಡುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಭಕ್ತಿಯಿಂದ ಶರಣಾರ್ಥಿಗಳು. ಬಹುತೇಕ ನಿನ್ನೆ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುವಂತಹ ಹೋರಾಟಕ್ಕೆ ಸುಮಾರು 4-5 ಗಂಟೆ ಆ ಹೋರಾಟದ ನಾನು ಇದ್ದೆ. ನಿನ್ನೆ ದಿನ 7ನೇ ದಿನ ಆಗಿತ್ತು, ಇವತ್ತು 8ನೇ ದಿನ ಗುರ್ಲಾಪುರ ಕ್ಲಾಸ್ ನಡೆಯುವಂತ ಹೋರಾಟ. ಸುಮಾರು ಇವತ್ತಿಗೆ 8 ದಿನ ಆಯಿತು. ಸುಮಾರು 10 ಪಂಗಳವರ ಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಅವ್ರ ಅಳಲುಗಳನ್ನ ತೊಡ್ಕೊಳ್ಳಿಕತ್ತಿದ್ದಾರ, ಅವ್ರಿಗೆ ಆ ಸಂಕಟಗಳನ್ನ ಹೇಳ್ಕೊಳ್ಳಕತ್ತಾರ. ಸರ್ಕಾರದ ಪ್ರತಿನಿಧಿ ಆಗಿರತಕ್ಕಂಥವ್ರು ಯಾರು ಕೂಡ ಅಲ್ಲಿ ದಿಕ್ಕಿ ಹೈಲರ್ ಅಂತ ಸಂದರ್ಭ ನಾವು ಕಂಡಿವಿ. ನೀವು ವಿಚಾರ ಮಾಡ್ರಿ, ನಮ್ಮೆಲ್ಲ ರಾಜಕಾರಣಿಗಳಿಗೆ ಎಷ್ಟು ಇಂಟೆಲಿಜೆನ್ಸಿ ಮಾಹಿತಿ ಅಂತಂದ್ರ ನಮ್ಮ ಮನ್ಯಾಗ ನಮ್ಮ ಓಣ್ಯಾಗ ಏನಾರ ಆದ್ರೂ ಅವ್ರಿಗೆ ಸುದ್ದಿ ಹೋಗಿರ್ತದ. ಆದ್ರ ಲಕ್ಷಗಟ್ಲೆ ರೈತರು ಬೀದಿ ಒಳಗೆ ಕುಂತಾರ, ಹೆಂಡ್ರು ಮಕ್ಕಳು ಬಿಟ್ಟು 7 ದಿನಗಳ ಕಾಲ ನಿರಂತರವಾಗಿ ಅಹೋರಾತ್ರಿ ಹೋರಾಟ ಮಾಡ್ಲಿಕ್ಕತ್ತಿದ್ದಾರ. ಯಾವುದೇ ರಾಜಕೀಯ ಸರ್ಕಾರದ ಪ್ರತಿನಿಧಿ ನಿನ್ನೆವರೆಗೂ ಅಲ್ಲಿ ಆಗಮಿಸಿರ್ಲಿಲ್ಲ. ನಿನ್ನೆ ಎಚ್.ಕೆ. ಪಾಟೀಲ್ರು ಕಾನೂನು ಸಚಿವರು ಆ ಹೋರಾಟಗಾರರ ಮನವೊಲಿಸೋದಕ್ಕಾಗಿ ಸಂಧಾನದ ಸಭೆಯನ್ನ ಮಾಡೋದಕ್ಕೋಸ್ಕರವಾಗಿ ಎಚ್.ಕೆ. ಪಾಟೀಲ್ರು ಬಂದಿದ್ರು. ಎಚ್.ಕೆ. ಪಾಟೀಲ್ರು ಬಂದಿರ್ತಕ್ಕಂಥದನ್ನ ನೋಡಿದಾಗ ಬಹುತೇಕ ರೈತರಿಗೆ ಒಂದು ಮಂದಹಾಸ ಮೂಡಿತ್ತು. ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಸಚಿವರು ಏನಾದ್ರು ಒಂದು ಸಿಹಿ ಸುದ್ದಿ ತಂದು ಈ ಬಿಸಿಲುಗಳು ಕೂತಿರ್ತಕ್ಕಂತ ರೈತರನ್ನ ಎಬಸಾಕ ಬಂದಾರ ಅಂತೇಳಿ ಬಹಳ ಜನ ರೈತರು ಖುಷಿ ಪಟ್ಟಿದ್ರು. ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಕಾನೂನು ಸಚಿವರು ಎಚ್.ಕೆ. ಪಾಟೀಲ್ರು ಮತ್ ಏನ್ ಹೇಳಿಕೆ ಕೊಟ್ರಂದ್ರ, ನೀವು ಏನೇನ್ ಕಷ್ಟ ಅದಾವ, ನಿಮ್ಗೆ ಏನೇನ್ ಬೇಡಿಕೆ ಅದಾವ ನನಗೆ ಲೀಸ್ಟ್ ಮಾಡಿಕೊಡ್ರಿ. ಇನ್ನು ಲೀಸ್ಟ್ ಮಾಡಿ ಕೊಟ್ಟಿರಿ, ನಿಮಗ 10 ಮಂದಿ ಬರ್ತಿರೋ 20 ಮಂದಿ ಬರ್ತಿರೋ ನೀವು ಬರ್ರಿ, ನಿಮಗ್ ಸಿಎಂ ಭೇಟಿ ಮಾಡಿಸ್ತೀವಿ, ನಿಮಗೆ ಸಭೆ ಮಾಡಿಸ್ತೀವಿ, ಆ ನಂತರ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ಮಾಡಿಸ್ತೀವಿ ಅಂತ ಹೇಳೋದು. ಇದು 7 ದಿನ ಆದ್ಮ್ಯಾಗ ಬಂದ ಮ್ಯಾಗ ಹೇಳಿದ ಮಾತದು. ಆದ್ರೆ ಎಷ್ಟು ವಿಪರ್ಯಾಸ ನೋಡ್ರಿ, ರೈತರು ಕುಂತಿದ್ದು ಬೀದಿ ಮೇಲ, ಇವ್ರಿಗೆ ಕರೀದು ಮತ್ ಬೆಂಗಳೂರ್ಕಂತ. ಇಷ್ಟು ದಿನ ರೈತರಿಗೆ ಬೆಂಗಳೂರು ಕರ್ದೇ ನೀವು ಮೋಸ ಮಾಡ್ಲಿಕ್ಕತ್ತಿದ್ದೇನೆ. ಇವತ್ತಿನ ದಿನ ರೈತರು ಹೇಳಿದ್ರು, ನಾವ್ಯಾರು ಬೆಂಗಳೂರಿಗೆ ಬರೋರಲ್ಲ, ಇವತ್ತು ನಾವೆಲ್ಲಿ ಕುಂತೇವೆ ಅಲ್ಲೇ ಸರ್ಕಾರ ಬರಬೇಕು, ನಮಗೆ ಎಲ್ಲಿ ಅನ್ಯಾಯ ಆಗೈತೆ ಅಂತೇಳಿ ನಾವು ಹೋರಾಟ ಕುಂತೇವಲ್ಲ ಅಲ್ಲೇ ಸರ್ಕಾರ ಬರಬೇಕು, ಅಲ್ಲೇ ನಮಗೆ ಬೇಡಿಕೆ ಈಡೇರಬೇಕಂತೇಳಿ ರೈತರೆಲ್ಲರೂ ಕೂಡ ಗಟ್ಟಿ ಧ್ವನಿಯಿಂದ ಗಟ್ಟಿಯಾಗಿ ಕುಂತು ಬಿಟ್ಟಾರ. ಆ ಗುರ್ಲಾಪುರ ಕ್ರಾಸದೊಳಗೆ ನಡೆಯುವಂತ ಹೋರಾಟ ಅಷ್ಟಾದ್ರೆ ಇವತ್ತಿನ ಕರ್ನಾಟಕ ವ್ಯಾಪ್ತಿ, ಇವತ್ತು ಉತ್ತರ ಕರ್ನಾಟಕ ಭಾಗದೊಳಗೆ, ಹಾಗೆ ನಾನು ಗುರ್ಲಾಪುರ ಕ್ರಾಸ್ ನಿಂತ ಹೋರಾಟ ಮುಗಿಸ್ಕೊಂಡು ಬರುವಂತ ಮಾರ್ಗ ಮಧ್ಯದೊಳಗ ಹಾರೋಗೆರೆ ಕ್ರಾಸ್ನಾಗ ಕುಂತಿದ್ರು. ಅಲ್ಲಿ ಸುಮಾರು ರಾತ್ರಿ 10 ಗಂಟೆ ಆದ್ರೂ ಅಲ್ಲಿ 500-600 ಜನ ಹೋರಾಟ ಕುಂತಿದ್ರು. ಅಲ್ಲಿ ಕೂಡ ಎಲ್ಲಾ ರೈತರ ಬೇಡಿಕೆ, ಇವತ್ತು ಕಬ್ಬು ಬೆಳೆಗಾರರ ಬೇಡಿಕೆ, ಆ ರೈತನ ಕಣ್ಣೀರು ಒರೆಸಾಕ್ ಇನ್ನೂ ತನಕ ಯಾರು ಮುಂದಾಗಿಲ್ಲ ಅಂತ ಅನ್ನುವಂತ ಅಳಲನ್ನ ಎಲ್ಲಾ ರೈತರು ತೊಡ್ಕೋತಿದ್ರು. ನೀವು ವಿಚಾರ ಮಾಡ್ರಿ, ಎಲ್ಲಾ ರಾಜಕಾರಣಿಗಳು ಪಕ್ಷಾತೀತವಾಗಿ, ಯಾಕಂದ್ರ ಇವತ್ತ ಬಿಜೆಪಿ ಇರ್ತೈತಿ, ಮುಂದೊಂದಿನ ಕಾಂಗ್ರೆಸ್ ಇರ್ತೈತಿ, ಪಕ್ಷಗಳು ಬದಲಾಗಬಹುದು, ರಾಜಕಾರಣಿಗಳು ಎಂದೂ ಬದಲಾಗಂಗಿಲ್ಲ. ಅವ್ರ ಗುಣ ಎಂದೂ ಬಿಡಂಗಿಲ್ಲ. ಅವ್ರು ಹೆಂಗಾಗ್ಯದಂದ್ರ ಬಹಳ ಜನ ರೈತರು ಕುಂತಾಗ ಹೇಳ್ತಾರ, ಭಾರತದ ಬೆನ್ನೆಲುಬು ರೈತ ಅಂತ ಹೇಳ್ತಾರ. ಇವತ್ತಿನ ದಿನ ಬೆನ್ನೆಲುಬು ಅಂತ ಕರೆಸ್ಕೊಳ್ಳುವಂತ ರೈತನ ಪರಿಸ್ಥಿತಿ ಏನಾಗ್ಯದಂದ್ರ ಅದೇ ಕೆಲವೊಂದಿಷ್ಟು ರಾಜಕಾರಣಿಗಳು ಆ ರೈತನ ಬೆನ್ನೆಲುಬನ್ನ ಮುರಿಯುವಂತ ಕೆಲಸ ಮಾಡ್ಲಿಕ್ಕತ್ತಿದ್ದಾರೆ. ಅಲ್ರಿ, ವಿಚಾರ ಮಾಡ್ರಿ, ಒಂದು ಸಣ್ಣ ಪೆನ್ ತಯಾರು ಮಾಡವ, ಒಬ್ಬ ಫ್ಯಾಕ್ಟರಿ ಮಾಲಕ್ ಒಂದು ಸಣ್ಣ ಪೆನ್ ತಯಾರು ಮಾಡವ, ಆ ಪೆನ್ನಿಗೆ ಎಷ್ಟು ಬೆಲೆ ಅಂತ ನಿರ್ಧಾರ ಮಾಡಿರ್ತಾನ. ಇವತ್ತಿನ ನೀವೆಲ್ಲರೂ ಕೂಡ ರೈತರು
ಒಂದೇ ಒಂದು ದಿನ ರೈತರು ವಿಚಾರ ಮಾಡಿ ನಾವು ಬೆಳೆದಿರೋ ಬೆಳೆ ನಮಗ ಅಷ್ಟೇ ಇಟ್ಕೋತೇವಿ, ಯಾರಿಗೂ ಕೊಡಂಗಿಲ್ಲ, ನಮಗ ಅಷ್ಟ ನಾವು ಬೆಳೆ ಅಂತ ತಿಳ್ಕೊಂಡಿದ್ರಂದ್ರ ಉಳಿದವ್ರೆಲ್ಲಾರು ನಾವು ಅಣ್ಣ ತಿನ್ನಾಕ ಆಗ್ತಿರ್ಲಿಕ್ಕಿಲ್ಲ, ನಾವು ಮಣ್ಣು ತಿರೋ ಪರಿಸ್ಥಿತಿ ಬರ್ತಿತ್ತು. ಆದ್ರ ರೈತ ತಾಯಿಯ ಗುಣದವ, ರೈತ ಮಮಕಾರ ಗುಣದವ, ತನ್ನ ಜೊತೆಗೆ ಎಲ್ಲಾ ಜನರಿಗೂ ಅನ್ನ ಹಾಕುವಂತ ರೈತ. ಅಂತ ರೈತಗೆ ಅನ್ಯಾಯ ಆದಾಗ ಕೇವಲ ರೈತ ಸಂಘ ಒಂದೇ ಹೋರಾಟ ಮಾಡುವಂತದಲ್ಲ.